ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಈಗಲ್ಲ, ಅದು ಇತಿಹಾಸದ ಪುಟಗಳನ್ನು ಒಂದೊಂದೇ ತೆರೆದಾಗಲೂ ಕೂಡ ಅಲ್ಲವೇ ಸಿಗುತ್ತೆ. ಈಗಲೂ ಕೂಡ ಹಾಗೆ. ಇದು ಕಥೆ ಕರಾವಳಿ ಭಾಗದ್ದು. ಏನಾಗಿದೆ? ಕೋಟಿ ಕುಳಗಳನ್ನೇ ಹುಡುಕಿ ಅವರನ್ನೇ ಮೋಸ ಮಾಡಿದರೆ. ಯಾರೋ ಬಡವರಿಗಲ್ಲ, ಇದು ಕೋಟಿ ಕುಳಗಳನ್ನೇ ಒಳ್ಳೆ ಕುಳ ಅಂತ ಹೇಳ್ಬಿಟ್ಟು ಹುಡುಕಿ ಮೋಸ ಮಾಡಿ 200 ಕೋಟಿ ವಂಚನೆ ಮಾಡಿರುವಂಥ ಸ್ಟೋರಿ ಇದು. ನೋಡಿ ಹೆಂಗೆ ಅಂತ, ನೋಡಿ ಸ್ಟೋರಿಯನ್ನು. ಕೋಟಿ ಕೋಟಿ ಲೋನ್ ಕೊಡೋದಾಗಿ ವಂಚನೆ. ಐಷಾರಾಮಿ ಬಂಗಲೆ ಲೈಫ್ ಸ್ಟೈಲೇ ಈತನ ಅಸ್ತ್ರ. ಉದ್ಯಮಿಗಳಿಗೆ 200 ಕೋಟಿ ಪಂಗನಾಮ, ಅರೆಸ್ಟ್. ಐಷಾರಾಮಿ ಬಂಗಲೆ, ಲಕ್ಸುರಿ ಲೈಫ್ ಸ್ಟೈಲು, ಅರಮನೆ ಮಾದರಿಯ ಮೀಟಿಂಗ್ ಹಾಲು. ಇದು ಮನೆಯಲ್ಲ, ಮಾಯಾ ಬಜಾರ್. ಇಲ್ಲಿ ಕಣ್ಣಿಗೆ ಕಾಣುವುದೆಲ್ಲ ನಿಜವಲ್ಲ, ಮುಟ್ಟಿದ್ದೆಲ್ಲ ಚಿನ್ನವಲ್ಲ. ಕೋಟಿ ಕುಳಗಳಿಗೆ ಪಂಗನಾಮ ಹಾಕಲೆಂದು ಕಟ್ಟಿರುವ ಮಾಯಾ ಬಜಾರ್ ಇದು. ಮಂಗಳೂರಿನಲ್ಲಿ ಅತಿ ದೊಡ್ಡ ವಂಚನೆ ಬೆಳಕಿಗೆ. ಮಾಯಾ ಬಜಾರ್ ಮನೆ ನೋಡಿ ಉದ್ಯಮಿಗಳು ಹಳ್ಳಕ್ಕೆ. ಇದು ಮಾಯಾ ಬಜಾರ್. ಕುಣಿವಾಗ ಹುಷಾರು ಹಾಡಿಗೆ ಹೇಳಿ ಮಾಡಿಸಿದ ಮನೆ ಇದು. ವಂಚನೆಗಂತಲೇ ನಿರ್ಮಿಸಿದ ಐಷಾರಾಮಿ ಬಂಗಲೆ ಇದು. ಕೇವಲ ಬಂಗಲೆಯಲ್ಲ, ಬಂಗಲೆಯೊಳಗೆ ನಿಗೂಢ ತಾಣ. ಈ ಬಂಗಲೆಯ ಮೂಲೆ ಮೂಲೆಯಲ್ಲೂ ಕೂಡ ಅಚ್ಚರಿ ಇದೆ. ಇದೇ ಅಚ್ಚರಿಯನ್ನು ಕಂಡ ಬಹುಕೋಟಿ ಉದ್ಯಮಿಗಳು ವಂಚಕನ ಬಣ್ಣದ ಮಾತು ಐಷಾರಾಮಿ ಲೈಫ್ ಸ್ಟೈಲಿಗೆ ಮರಳಾಗಿ ಪಂಗನಾಮ ಹಾಕಿಸ್ಕೊಂಡಿದ್ದಾರೆ. ಇವನೇ ನೋಡಿ ಕಥೆಯ ಹೀರೋ ಅಂಡ್ ವಿಲನ್, ರೋಷನ್ ಉರುಫ್ ರೋಹನ್ ಅಲಿಯಾಸ್ ರೊನಾಲ್ಡ್ ಸಾಲ್ಡಾನ್. ಈತನ ನಾಮ ಹಲವು, ಆದರೆ ಉದ್ದೇಶ ಕೇವಲ ಪಂಗನಾಮ ಹಾಕುವುದು. ಇದೇ ರೋಷನ್ ಉದ್ಯಮಿಯೋರ್ವರಿಗೆ ಸಾಲ ನೀಡೋ ನೆಪದಲ್ಲಿ ಲಕ್ಷ ಹಣವನ್ನ ಪೀಕಿ ವಂಚನೆಗೈದ ಆರೋಪದಡಿ ಅಂಧರಾಗಿದ್ದಾನೆ. ಕೇವಲ ಒಬ್ಬ ಉದ್ಯಮಿ ಮಾತ್ರವಲ್ಲ, ರಿಯಲ್ ಎಸ್ಟೇಟ್ ಮತ್ತು ಸಾಲ ಕೊಡಿಸುವ ನೆಪದಲ್ಲಿ ವಿವಿಧ ಉದ್ಯಮಿಗಳಿಗೆ ಸುಮಾರು 200 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿದ್ದಾನೆ ಅನ್ನೋ ಮಾಹಿತಿ ಇದೆ. ಇದೇ ಮಾದರಿಯಲ್ಲಿ ಈತನ ವಂಚನೆಗೆ ಸಿಲುಕಿದ ಆಂಧ್ರ ಮೂಲದ ಉದ್ಯಮಿಯೋರ್ವರು ನೀಡಿದ ದೂರಿನ ಆಧಾರದಲ್ಲಿ ಮಂಗಳೂರು ಪೊಲೀಸರು ಖೆಡ್ಡಾ ತೋಡಿದ್ದಾರೆ. ರೋಷನ್ ತಂಗಿದ್ದ ಮನೆ ಮೇಲೆ ದಾಳಿ ನಡೆಸಿದ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ವಾರ್ಡ್ರೂಬ್ ಒಳಗೆ ಅಡಗುತಾಣ, ಬಾತ್ರೂಮ್ ಹಿಂದೆ ಎಸ್ಕೇಪ್ ಪಾಯಿಂಟ್. ಅರಮನೆಗೂ ಕಮ್ಮಿ ಇಲ್ಲ ಈ ಐಷಾರಾಮಿ ಬಂಗಲೆ. ಮಂಗಳೂರಿನ ಜಪ್ಪಿನ ಮೊಗರಿನಲ್ಲಿರುವ ಲಕ್ಸುರಿ ವಿಲ್ಲಾದಲ್ಲಿ ರೋಷನ್ ತಂಗಿರ್ತಾನೆ. ಇದೇ ವಿಲ್ಲಾವನ್ನ ತೋರಿಸಿ ಉದ್ಯಮಿಗಳನ್ನ ಪುಸಲಾಯಿಸ್ತಿದ್ದ ರೋಷನ್ ತಾನೊಬ್ಬ ಕೋಟ್ಯಾಧಿಪತಿ ಅಂಥೇಳಿ ನಂಬಿಸ್ತಿದ್ದ. ನಿನ್ನೆ ಪೊಲೀಸರು ದಾಳಿ ಮಾಡುವಾಗಲೂ ರೋಷನ್ ಇದೇ ವಿಲ್ಲಾದಲ್ಲಿ ಮಲೇಷಿಯಾ ಲೇಡಿ ಜೊತೆಗೆ ಜಾಲಿ ಮೂಡ್ನಲ್ಲಿದ್ದ. ಪೊಲೀಸರು ದಾಳಿ ಮಾಡ್ತಿದ್ದಾರೆ ಅನ್ನೋ ವಿಚಾರ ತಿಳಿತಾ ಇದ್ದಿದ್ದೇ ತಡ ಮನೆಯಲ್ಲಿದ್ದ ರಹಸ್ಯ ಅಡಗುತಾಣದಲ್ಲಿ ರೋಷನ್ ಬಚ್ಚಿಟ್ಕೊಳ್ತಾನೆ. ಆ ಅಡಗುತಾಣ ಯಾವುದು ಅನ್ನೋದನ್ನ ನೀವೇ ನೋಡಿ. ಮಂಗಳೂರು ಪೊಲೀಸರು ಮಹತ್ತರದ ಕಾರ್ಯಾಚರಣೆ ನಡೆಸಿ ಒಂದು ಬಹಳಷ್ಟು ದೊಡ್ಡ ಮಟ್ಟದ ವಂಚನಾ ಜಾಲವನ್ನು ಬಯಲಿಗೆಳೆದಿದ್ದಾರೆ. ಅದರ ಪ್ರಮುಖ ಆರೋಪಿಯಾಗಿರುವಂಥ ರೋಷನ್ ಸಲ್ಡಾನ್ ಅನ್ನುವಂಥ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಆತನ ಐಷಾರಾಮಿ ಜೀವನ ಹೇಗಿತ್ತು, ಜೊತೆಗೆ ಆತ ಯಾವ ರೀತಿಯಾಗಿ ಮೋಸ ಮಾಡ್ತಿದ್ದ ಅನ್ನುವಂಥದ್ದನ್ನು ಗಮನಿಸದಿದ್ದರೆ ನಾವೀಗ ಸದ್ಯ ಆತನ ಮನೆಯಲ್ಲಿ ಇದ್ದೇವೆ. ಮಂಗಳೂರಿನ ಹೊರವಲಯದ ಜಪ್ಪಿನ ಮೊಗರ್ನ ತಂದೊಳಿಗೆ ಅನ್ನುವಂಥ ಪ್ರದೇಶದಲ್ಲಿ ಆತನ ಮನೆ ಇರುವಂಥದ್ದು. ಇದು ಆತನ ಮನೆಯ ಮುಂಭಾಗದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಆತ ಇಲ್ಲಿ ಒಂದು ದೊಡ್ಡದಾದಂಥ ಒಂದು ಗೇಟನ್ನು ಹಾಕಿದ್ದಾನೆ. ಇದು ರಿಮೋಟ್ ಕಂಟ್ರೋಲ್ ಮೂಲಕ ವರ್ಕ್ ಆಗುವಂಥ ಗೇಟ್ ಇದು ಆತನ ಕಂಟ್ರೋಲಲ್ಲೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಗೇಟನ್ನು ಮಾಡಿದ್ದಾನೆ. ಜೊತೆಗೆ ಆತನ ಮನೆಯನ್ನು ನೀವು ಗಮನಿಸದಿದ್ದರೂ ಎಲ್ಲವೂ ಐಷಾರಾಮಿಯಾಗಿ ಆತ ಮಾಡಿಕೊಂಡಿದ್ದಾನೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಮನೆಯನ್ನು ಮಾಡಿದ್ದಾನೆ. ಅದರಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ. ಅಂದರೆ ತಾನೊಬ್ಬ ಅಗರ್ಭ ಶ್ರೀಮಂತ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ. ಇದರ ಮೂಲಕನೇ ಆತ ಉದ್ಯಮಿಗಳಿಗೆ ದೊಡ್ಡ ಮಟ್ಟದಲ್ಲಿ ಮೋಸ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಈತನ ಮನೆಯ ಕೆಳಗಿನ ಭಾಗ ಇದು, ಮನೆಯ ಆತ ವಾಸ ಮಾಡುವಂಥ ಮನೆ ಇದು. ಇದರಲ್ಲಿ ಆತ ಹೆಚ್ಚಿನ ದಿನಗಳ ಕಾಲ ಇರೋದಿಲ್ಲ. ಆದರೆ ಆತ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಆತ ಇಲ್ಲಿಗೆ ಬರ್ತಾನೆ. ಚಿತ್ರದಲ್ಲಿರುವಂಥ ವ್ಯಕ್ತಿ ಯಾರಿದ್ದಾನೆ ಈತನೇ ಈ ಪ್ರಕರಣದ ಪ್ರಮುಖ ಆರೋಪಿ. ಹೌದು, ನೋಡೋದಕ್ಕೆ ಇದು ವಾರ್ಡ್ರೂಬ್, ಆದರೆ ಇದು ವಾರ್ಡ್ರೂಬ್ ಅಲ್ಲ, ಬದಲಾಗಿ ಸೀಕ್ರೆಟ್ ಹೈಡ್ಔಟ್. ಸುರಂಗದ ಮಾದರಿಯಲ್ಲಿರುವ ಈ ವಾರ್ಡ್ರೂಬ್ ಒಳಗಿನ ರೂಮ್ನಲ್ಲಿ ರೋಷನ್ ಅವಿತುಕೊಳ್ತಿರ್ತಾನೆ. ಈ ವಿಚಾರ ತಿಳಿದ ಪೊಲೀಸರು ವಾರ್ಡ್ರೂಬ್ ಒಳನುಗ್ಗಿ ಅಡಗುತಾಣದ ಬಾಗಿಲನ್ನು ಮುರಿದು ವಂಚಕ ರೋಷನ್ನನ್ನು ಲಾಕ್ ಮಾಡಿದ್ದಾರೆ. ನಯವಂಚಕ ರೋಷನ್ ವಂಚನೆಯ ಕಹಾನಿ ಹೊರಬಂದಿದ್ದೇ ರೋಚಕ. ಆಂಧ್ರ ಪ್ರದೇಶ ಮೂಲದ ಉದ್ಯಮಿಗೆ ಸಾಲ ಕೊಡೋ ನೆಪದಲ್ಲಿ ಲಕ್ಷ ಪಂಗನಾಮ ಹಾಕಿ ರೋಷನ್ ತಗಲಾಕೊಂಡಿದ್ದಾನೆ. ಸಿಲ್ಕ್ ತಯಾರಿಕಾ ಕಂಪನಿಯ ಉದ್ಯಮಿಯೋರ್ವರು ತನ್ನ ಉದ್ಯಮ ಅಭಿವೃದ್ಧಿಪಡಿಸುವುದಕ್ಕೆ ಮತ್ತು ಗೃಹ ಕೆಲಸದ ಖರ್ಚುಗಳಿಗೆ ರೋಷನ್ ಬಳಿ ಸಾಲದ ಮೊರೆ ಹೋಗಿದ್ದಾರೆ.
ಬೆಂಗಳೂರು ಮೂಲದ ಫೈನಾನ್ಸ್ ಕನ್ಸಲ್ಟೆನ್ಸಿ ನಡೆಸುತ್ತಿದ್ದ ವಿಮಲೇಶ್ ಎಂಬಾತ ಉದ್ಯಮಿಯನ್ನ ರೋಷನ್ಗೆ ಪರಿಚಯ ಮಾಡಿಸ್ಕೊಡ್ತಾನೆ. ಚಿತ್ರದುರ್ಗ ನಗರದ ಕೋಟೆ ರಸ್ತೆಯಲ್ಲಿರುವ ಸಾಯಿ ಫೈನಾನ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ರೋಷನ್ನನ್ನ ಭೇಟಿ ಮಾಡ್ತಾರೆ. ನಾವು ನಿಮಗೆ ಸಾಲ ಮಂಜೂರು ಮಾಡ್ತೇವೆ, ಆದರೆ ನೀವು ಸ್ಟ್ಯಾಂಪ್ ಡ್ಯೂಟಿಗೆ 49,000 ರೂಪಾಯಿ ಹಣ ಕಟ್ಟಬೇಕು ಅಂಥೇಳಿ ರೋಷನ್ ಹೇಳಿದಾನೆ. ಇದೇ ರೀತಿ 80 ಸ್ಟ್ಯಾಂಪ್ ಡ್ಯೂಟಿಯ ಅವಶ್ಯಕತೆ ಇದೆ ಎಂದಿದ್ದ ರೋಷನ್ ಉದ್ಯಮಿಯನ್ನ ನಂಬಿಸಿ 40 ಲಕ್ಷ ಹಣವನ್ನ ಪಿಕ್ಕಿದ್ದಾನೆ. 15 ದಿನಗಳಲ್ಲಿ ಸಾಲ ಮಂಜೂರಾತಿ ಮಾಡ್ತೇನೆ ಅಂಥೇಳಿ ನಂಬಿಸಿ ಎಸ್ಕೇಪ್ ಆಗಿದ್ದಾನೆ. ರೋಷನ್ ನಾಪತ್ತೆಯ ಬೆನ್ನಲ್ಲೇ ಚಿತ್ರದುರ್ಗ ಪೊಲೀಸ್ ಠಾಣೆಗೆ ಉದ್ಯಮಿ ದೂರು ಕೊಡ್ತಾರೆ. ಸದ್ಯ ಮಂಗಳೂರಿನಲ್ಲಿ ರೋಷನ್ಗೆ ಪೊಲೀಸರು ಖೆಡ್ಡ ತೋಡಿದ್ದಾರೆ. ಬಹುಕೋಟಿ ವಂಚನೆ ಮಾಡಿದ ರೋಷನ್ ಸಲ್ಡಾನ ಈವರೆಗೂ ಪೊಲೀಸರಿಗೆ ಸಿಕ್ಕಿ ಬೀಳದೆ ಆರಾಮವಾಗಿ ಜೀವನ ಸಾಗಿಸ್ತಾ ಇದ್ದ. ಆದರೆ ಆಂಧ್ರ ಮೂಲದ ಉದ್ಯಮಿಯೊಬ್ಬರು ನೀಡಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಈಗ ಜೈಲು ಕಂಬಿ ಎಣಿಸುವಂಥ ಪರಿಸ್ಥಿತಿ ಅವನಿಗೆ ಎದುರಾಗಿದೆ. ಆಂಧ್ರ ಪ್ರದೇಶದ ಸಿಲ್ಕ್ ಸಾರಿಯ ಕಂಪನಿ ನಡೆಸ್ತಿದ್ದಂಥ ಒಬ್ಬರು ಉದ್ಯಮಿ ಸಾಲಕ್ಕಾಗಿ ಬೆಂಗಳೂರಿನ ವಿಮಲೇಶ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಅವರ ಮೂಲಕ ಸಾಲಕ್ಕಾಗಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಸಾಯಿ ಫೈನಾನ್ಸ್ ನಡೆಸ್ತಾ ಇದ್ದಂಥ ಈ ರೋಷನ್ ಸಲ್ಡಾನನ್ನು ಪರಿಚಯ ಮಾಡ್ತಾರೆ. ಆತನ ಮೂಲಕ ಸಾಲಕ್ಕಾಗಿ ಮೊರೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆತ ಸಾಲ ಕೊಡ್ತೇನೆ, ಅದಕ್ಕೆ ಬೇಕಾದಂಥ ಸ್ಟ್ಯಾಂಪ್ ಡ್ಯೂಟಿಗಾಗಿ ಹಣ ಖರ್ಚಾಗುತ್ತೆ ಅಂತ ಹೇಳಿ ಆತನಿಂದ ಸುಮಾರು 40 ಲಕ್ಷ ರೂಪಾಯಿಯನ್ನು ಜೊತೆಗೆ ದಾಖಲೆಗಳನ್ನು ಪಡೆದುಕೊಳ್ತಾನೆ. ಈ ದಾಖಲೆ ಪಡೆದ 15 ದಿನದ ಬಳಿಕ ನಿಮಗೆ ಲೋನ್ ಕೊಡ್ತೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದ. ಆದರೆ ಯಾವುದೇ ಕಾರಣಕ್ಕೂ ಇವರಿಗೆ ಲೋನು ಸಿಗೋದಿಲ್ಲ, ಅದರ ಜೊತೆಗೆ ರೋಷನ್ ಸಲ್ಡಾನ್ನ ಯಾವುದೇ ಸಂಪರ್ಕವೂ ಸಿಗೋದಿಲ್ಲ. ಹೀಗಾಗಿ ಕಳೆದ ಜುಲೈ 15ನೇ ತಾರೀಕಿಗೆ ಚಿತ್ರದುರ್ಗದ ಪೊಲೀಸ್ ಠಾಣೆಗೆ ದೂರನ್ನು ಉದ್ಯಮಿಯವರು ಕೊಡ್ತಾರೆ. ಆ ದೂರು ಮಂಗಳೂರು ಪೊಲೀಸರಿಗೆ ಸಿಗುತ್ತೆ. ಹೀಗಾಗಿ ಎಚ್ಚೆತ್ತುಕೊಂಡಿರುವಂಥ ಮಂಗಳೂರಿನ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರೇ ನೇತೃತ್ವದಲ್ಲಿ ಆತನ ಮನೆಗೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈತ ಕೇವಲ ಓರ್ವ ಉದ್ಯಮಿಗೆ ಅಲ್ಲ, ದೇಶದ ನಾನಾ ಉದ್ಯಮಿಗಳಿಗೆ ಸುಮಾರು 200 ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾನೆ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಸದ್ಯ ಪ್ರಕರಣದ ವಿಚಾರಣೆ ಪ್ರಗತಿಯಲ್ಲಿದೆ. ಈತನಿಂದ ನೂರಾರು ಮಂದಿ ವಂಚನೆಗೊಳಗಾಗಿದ್ದಾರೆ. ಆದರೆ ಮೋಸ ಹೋದ ಉದ್ಯಮಿಗಳು ದೂರು ಕೊಡುವುದಕ್ಕೆ ಮುಂದಾಗಿಲ್ಲ. ಆದರೆ ಇದೀಗ ಆಂಧ್ರ ಮೂಲದ ಉದ್ಯಮಿಯ ದೂರಿನ ಆಧಾರದಲ್ಲಿ ತನಿಖೆ ಪ್ರಗತಿಯಲ್ಲಿದೆ. ಮುಂದೆ ಇನ್ಯಾವ ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರುತ್ತೋ ಕಾದ್ ನೋಡಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.